ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸೌಂದರ್ಯ ಲಹರಿ ಶ್ಲೋಕ 17. ಈ ದಿನ ನಾವು ಕಲಿತಾ ಇರುವಂಥದ್ದು ಕವಿತಾ ಮೂಲವಾದ ದೇವಿಯ ಧ್ಯಾನ. ಅದರ ಬಗ್ಗೆ ಶ್ಲೋಕ 17ರಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಶ್ಲೋಕ ಹೀಗಿದೆ, ನೋಡೋಣ ಬನ್ನಿ. ಸವಿತ್ರೀಭಿರ್ವಾಚಾಂ ಶಶಿಮಣಿಶಿಲಾಭಂಗರುಚಿಭಿಃ ವಶಿನ್ಯಾದ್ಯಾಭಿಸ್ತ್ವಾಂ ಸಹಜನನಿ ಸಂಚಿಂತಯತಿ ಯಃ ಸಕರ್ತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಚೋಭಿರ್ವಾಗ್ದೇವಿ ವದನ ಕಮಲಾಮೋದ ಮಧುರೈಹಿ. ಹೀಗೆ ಬರುತ್ತೆ. ಕೊನೆ ಲೈನನ್ನು ಪೂರ್ತಿ ಒಟ್ಟಿಗೆ ಹೇಳಬೇಕು. ವಚನೋಭಿರ್ವಾಗ್ದೇವಿ ವದನ ಕಮಲಾಮೋದ ಮಧುರೈಹಿ. ವಚೋಭಿರ್ವಾಗ್ದೇವಿ ವದನ ಕಮಲಾಮೋದ ಮಧುರೈಹಿ. ಈ ಥರ ಬರಬೇಕಾಗತ್ತೆ. ಪ್ರಯತ್ನ ಪಡಿ, ಬರುತ್ತೆ. ಮತ್ತೆ ಈಗ ಪದಗಳನ್ನು ಬಿಡಿಸಿ ಹೇಳಿದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ಸವಿತ್ರೀಭಿರ್ವಾಚಾಂ, ಸವಿತ್ರೀಭಿಃ ವಾಚಾಂ ಶಶಿಮಣಿಶಿಲಾಭಂಗರುಚಿಭಿಃ ವಶಿನ್ಯಾದ್ಯಾಭಿಸ್ತ್ವಾಂ, ವಶಿನಿ ಆದ್ಯಾಭಿಃ ತ್ವಾಂ ಅಂತ ಬರುತ್ತೆ. ಸಹ ಜನನಿ ಸಂಚಿಂತಯತಿ ಯಹ ಸಹ ಕರ್ತ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಚೋಭಿರ್ವಾಗ್ದೇವಿ ವದನ ಕಮಲಾಮೋದ ಮಧುರೈಃ. ವಚೋಭಿಃ ವಾಗ್ದೇವಿ ವದನ ಕಮಲ ಆಮೋದ ಮಧುರೈಃ. ಹೀಗೆ ಬರುತ್ತೆ. ಪದಗಳ ವಿಭಾಗ ಮಾಡಿದಾಗ ಅದರ ಅರ್ಥ ಹೇಗಿರಬಹುದು ನೋಡೋಣ. ಇಲ್ಲಿ ಹೇ ಜನನಿ, ವಾಚಾಂ ಸವಿತ್ರೀಭಿಃ ವಾಕ್ಕುಗಳನ್ನು ಕೊಡುವ, ಚೆನ್ನಾಗಿ ಮಾತನಾಡುವ ಶಕ್ತಿಯನ್ನುಂಟು ಮಾಡುವ, ಶಶಿಮಣಿ ಶಿಲಾಭಂಗ ರುಚಿಭಿಃ ಚಂದ್ರಕಾಂತದ ಕಲ್ಲುಗಳ ಚೂರುಗಳ ಕಾಂತಿಯಂತೆ ಅತ್ಯಂತ ಶುಭ್ರವಾಗಿರುವ, ವಶಿನ್ಯಾದ್ಯಾಭಿಃ ಅಂದರೆ ವಶಿನಿ, ಆದ್ಯಾಭಿಃ ವಶಿನಿ ಮೊದಲಾದ ಶಕ್ತಿ ದೇವತೆಗಳೊಂದಿಗೆ, ತ್ವಾಂ ಅಕಾರಾದಿ ಳಕಾರಾಂತವಾದ 50 ಅಕ್ಷರಗಳ ಸ್ವರೂಪಳಾದ ನಿನ್ನನ್ನು, ಸಂಚಿಂತಯತಿ ಯಃ ಯಾರು ಧ್ಯಾನ ಮಾಡುತ್ತಾನೋ, ಸಹ ಅವನು, ಮಹತಾಂ ಮಹಾಕವಿಗಳ, ಭಂಗಿರುಚಿಭಿಃ ರೀತಿಯಂತೆ ಮನೋಹರವಾದ, ವಾಗ್ದೇವಿ ಸರಸ್ವತಿಯೂ, ವದನ ಕಮಲ ಆಮೋದ ಮಧುರೈಃ ಮುಖ ಕಮಲದಲ್ಲಿರುವ ವಾಸನೆಯಿಂದ ಇಂಪಾದ, ವಚೋಭಿಃ ವಾಕ್ಕುಗಳಿಂದ, ಕಾವ್ಯಾನಾಂ ಕಾವ್ಯರೂಪವಾದ ಗ್ರಂಥಗಳನ್ನು, ಕರ್ತಾ ಭವತಿ ಮಾಡುವವನು ಆಗುತ್ತಾನೆ ಅಂತ. ಈಗ ಪದಗಳ ಅರ್ಥವನ್ನು ತಿಳ್ಕೊಂಡ್ರಿ. ಈಗ ತಾತ್ಪರ್ಯ ಪೂರ್ತಿ ಒಟ್ಟಾರೆ ಸೇರಿ ಏನು ಬರುತ್ತೆ ನೋಡೋಣ. ಚೆನ್ನಾಗಿ ಮಾತನಾಡುವ ಶಕ್ತಿಯನ್ನುಂಟು ಮಾಡುವ, ಚಂದ್ರಕಾಂತಾಮಣಿ ಶಿಲೆಯ ಖಂಡದಂತೆ ಕಾಂತಿಯುಳ್ಳ ವಶಿನಿ ಮೊದಲಾದ ಶಕ್ತಿ ದೇವತೆಗಳೊಡನೆ ಅಕಾರಾದಿ ಳಕಾರಾಂತವಾದ 50 ಅಕ್ಷರಗಳ ಸ್ವರೂಪಳಾದ, ಅಂದರೆ ಅಕಾರದಿಂದ ಕನ್ನಡ ವರ್ಣಮಾಲೆ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಸ್ವರೂಪಳಾದ ನಿನ್ನನ್ನು ಯಾರು ಧ್ಯಾನ ಮಾಡುತ್ತಾರೋ ಅವರು ಕಾಳಿದಾಸಾದಿ ಮಹಾಕವಿಗಳ ರೀತಿಯಂತೆ ಮನೋಹರವಾದ, ಆಸ್ವಾದನೀಯವಾದ ಸರಸ್ವತಿಯ ಮುಖ ಕಮಲದಲ್ಲಿರುವ ಪರಿಮಳದಿಂದ
ಮಧುರವಾಗಿರುವ ವಾಗ್ವಿಲಾಸದಿಂದ ಉತ್ತಮ ಕಾವ್ಯಗಳನ್ನು ರಚನೆ ಮಾಡೋರು ಆಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಇಲ್ಲಿ ನಾವು ಅ ವರ್ಗದಿಂದ ವಶನಿ, ಅ ಇಂದ ಅಹ ವರ್ಗೆ ಎಷ್ಟು ವರ್ಣಗಳು ಬರುತ್ತೆ ಅಷ್ಟು ವಶನಿ. ಕವರ್ಗ 5 ಅಕ್ಷರಗಳು. ಕವರ್ಗದಲ್ಲಿ ಕಾಮೇಶ್ವರಿ, ಚವರ್ಗದಲ್ಲಿ ಮೋದಿನಿ, ಟವರ್ಗದಲ್ಲಿ ವಿಮಲಾ, ತವರ್ಗದಲ್ಲಿ ಅರುಣಾ, ಪವರ್ಗದಲ್ಲಿ ಜಯನಿ, ಯವರ್ಗದಲ್ಲಿ ಸರ್ವೇಶ್ವರಿ, ಶವರ್ಗದಲ್ಲಿ ಕೌಲಿನಿ. ಹೀಗೆ 8 ವರ್ಗಗಳಾಗತ್ತೆ. 8 ಅಧಿದೇವತೆಗಳಾಗ್ತಾರೆ. ಒಟ್ಟು ವರ್ಣಗಳು 50 ಆಗಿರುತ್ತೆ. ಹೀಗೆ ಹೇಳೋವಂಥದ್ದು. ಇನ್ನು 12 ಯೋಗಿನಿಯರಿದ್ದಾರೆ. ಅವರು ಯಾರು? ವಿದ್ಯಾಯೋಗಿನಿ, ರೇಚಿಕಾ ಯೋಗಿನಿ, ಮೋಚಿಕಾ ಯೋಗಿನಿ, ಅಮೃತ ಯೋಗಿನಿ, ದೀಪಿಕಾ ಯೋಗಿನಿ, ಜ್ಞಾನ ಯೋಗಿನಿ, ಆಪ್ಯಾಯಿನಿ ಯೋಗಿನಿ, ವ್ಯಾಪಿನಿ ಯೋಗಿನಿ, ಮೇಧಾ ಯೋಗಿನಿ, ವ್ಯೋಮ ರೂಪ ಯೋಗಿನಿ, ಸಿದ್ಧರೂಪ ಯೋಗಿನಿ, ಲಕ್ಷ್ಮೀ ಯೋಗಿನಿ. ಹೀಗೆ 12 ಯೋಗಿನಿಯರ ಹೆಸರುಗಳು, ಅಂದರೆ 12 ಯೋಗಿನಿಯರು ಅಂತ ಹೇಳುವಂಥದ್ದು. ಶ್ರೀಚಕ್ರದ 4 ದ್ವಾರಗಳಲ್ಲಿ ಗಂಧಾಕರ್ಷಿಣಿ, ರಸಾಕರ್ಷಿಣಿ, ರೂಪಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ ಎಂಬ ಅಧಿದೇವತೆಗಳು ಇರ್ತಾರೆ. ಹೀಗೆ 8 ವಶಿನ್ಯಾದಿಗಳು, 12 ಯೋಗಿನಿಯರು ಸೇರಿ 20 ಕಲೆಗಳು ಇರ್ತವೆ. ದಶಾರದ್ವಯ ಕೋಣಗಳಲ್ಲಿ, ಅಂದರೆ 20 ಕೋಣಗಳಲ್ಲಿ 20 ಕಲೆಗಳನ್ನು ಧ್ಯಾನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. 4 ಆಕರ್ಷಿಣಿ ದ್ವಾರದ ಅಧಿದೇವತೆಗಳು ಸೇರಿದರೆ ಒಟ್ಟು 24 ಆಗುತ್ತೆ. ಮಾತೃಕಾಂ ವಶಿನೀಯುಕ್ತಾಂ ಯೋಗಿನೀ ಭಿಸ್ಸಮನ್ವಿತಾಂ ಗಂಧಾದ್ಯಾಕರ್ಷಿಣೀಯುಕ್ತಾಂ ಸಂಸ್ಮರೇತ್ ತ್ರಿಪುರಾಂಬಿಕಾಂ. ವಶಿನಿ ಮೊದಲಾದ 8 ಶಕ್ತಿ ದೇವತೆಗಳಿಂದಲೂ 12 ಜನ ಯೋಗಿನಿಯರಿಂದಲೂ ಕೂಡಿಕೊಂಡು 4 ಆಕರ್ಷಣೆ ದೇವತೆಗಳೊಂದಿಗೆ 24 ಕಲೆಗಳ ಮಾತೃರೂಪಿಣಿಯಾಗಿರುವಂಥ ತ್ರಿಪುರಾಂಬಿಕೆಯನ್ನ ಸ್ಮರಿಸಬೇಕು. ಈ ಶ್ಲೋಕದ ಭಾವವನ್ನು ಸವಿತ್ರೀಭಿರ್ವಾಚಾಂ ಅಂತ ಹೇಳ್ತಾ ಇರುವಂಥದ್ದು. 4 ಆಕರ್ಷಿಣಿ ದ್ವಾರದ ಅಧಿದೇವತೆಗಳು ಸೇರಿದರೆ ಒಟ್ಟು 24 ಆಗುತ್ತವೆ. ಮಾತೃಕಾಂ ವಶಿನೀಯುಕ್ತಾಂ ಯೋಗಿನೀ ಭಿಸ್ಸಮನ್ವಿತಾಂ ಗಂಧಾದ್ಯಾಕರ್ಷಿಣೀಯುಕ್ತಾಂ ಸಂಸ್ಮರೇತ್ ತ್ರಿಪುರಾಂಬಿಕಾಂ. ವಶಿನಿ ಮೊದಲಾದ 8 ಶಕ್ತಿ ದೇವತೆಗಳಿಂದಲೂ 12 ಜನ ಯೋಗಿನಿಯರಿಂದಲೂ ಕೂಡಿಕೊಂಡು 4 ಆಕರ್ಷಣೀ ದೇವತೆಗಳೊಡನೆ 24 ಕಲೆಗಳ ಮಾತೃರೂಪಿಣಿಯಾಗಿರುವ ತ್ರಿಪುರಾಂಬಿಕೆಯನ್ನು ಸ್ಮರಿಸುವುದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. 4 ಜನ ಆಕರ್ಷಣೀ ದ್ವಾರ ದೇವತೆಗಳನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾರೆ. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯದ್ವಾರಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರೀಯಂ. ಗಂಧಾಕರ್ಷಿಣಿ, ರಸಾಕರ್ಷಿಣಿ, ರೂಪಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ ಎಂಬ 4 ಅಧಿದೇವತೆಗಳಿಂದ ಕೂಡಿದ 4 ದ್ವಾರಗಳನ್ನು ಗಂಧದ್ವಾರ, ಶ್ರೀವಿದ್ಯೆ ಅಂತ ಕರೀತಾರೆ. ಇಲ್ಲಿ 50 ಅಕ್ಷರಗಳ ಅಧಿದೇವತೆಗಳ ವರ್ಣ ರೂಪಗಳು ಹೇಗಿರುತ್ತೆ ಅಂತ ನೋಡಬಹುದು. ಸ್ವರಾತ್ಮಕ ಶಕ್ತಿಯರು ಸ್ಫಟಿಕದಂತೆ ಶುಭ್ರ ವರ್ಣ ಉಳ್ಳವರಾಗಿರ್ತಾರೆ.
ಕಕಾರಾದಿ ಮಕಾರಾಂತವಾದ ವರ್ಣಗಳ ಶಕ್ತಿ ದೇವತೆಗಳು ವಿದ್ರುಮ ಅಂದರೆ ಹವಳ ಬಣ್ಣದವರಾಗಿರ್ತಾರೆ. ಯಕಾರ ಮೊದಲಾದ 9 ವರ್ಣಗಳ ಶಕ್ತಿಯರು ಪೀತ ಅಂದರೆ ಹಳದಿ ಬಣ್ಣ ಉಳ್ಳವರು ಅಂತ ಹೇಳ್ತಾರೆ. ಇದರಲ್ಲಿ ಮತ್ತೆ ಕೆಲವರು ಅಕಾರದಿಂದ ಧೂಮ್ರ ಬಣ್ಣ ಉಳ್ಳವರು, ಕಕಾರದಿಂದ ಠಕಾರಾಂತದವರೆಗೆ ಇರುವಂಥವರು ಸಿಂಧೂರ ವರ್ಣವುಳ್ಳವರು, ಡಕಾರದಿಂದ ಪಕಾರದವರೆಗೆ ಇರುವಂಥವರು ಗೌರವ ವರ್ಣವುಳ್ಳವರು, ಬಕಾರಾದಿಯಾಗಿ ಲಕಾರಾಂತವಾಗುವುದು ಇವರು ಅರುಣವರ್ಣವುಳ್ಳವರು, ವಕಾರಾದಿಯಾಗಿ ನಕಾರಾಂತವಾದವು ಸುವರ್ಣವರ್ಣ ಉಳ್ಳವು, ಹಕಾರ ಮತ್ತು ಶಕಾರಗಳು ಮಿಂಚಿನಂತೆ ಹೊಳಪುಳ್ಳವು, ಲಕಾರವು ಲಕಾರದಲ್ಲೇ ಅಂತರ್ಭೂತವಾದುದು ಅಂತ ಹೇಳ್ತಾರೆ. ಇದು ಶಂಕರರಿಗೆ ಸಮ್ಮತಾಭಿಪ್ರಾಯ. ಸುಭಗೋದಯ ವ್ಯಾಖ್ಯಾನದಲ್ಲಿ ಇದನ್ನು ವಿವರವಾಗಿ ತಿಳಿಸಿದ್ದಾರೆ. ಪೂರ್ವಜನ್ಮ ಪುಣ್ಯದಿಂದ ಕವಿತಾ ರಚನೆಗೆ ಬೇಕಾದ ಪ್ರತಿಭಾಶಕ್ತಿ ಲಭಿಸುತ್ತೆ. ಆದರೆ ವಾಗ್ವಿಲಾಸವಿಲ್ಲದೆ ಮಹಾಕಾವ್ಯ ರಚನೆ ಅಸಾಧ್ಯವಾಗಿರುತ್ತೆ. ಆದ್ದರಿಂದ ಕಾವ್ಯ ರಚನಾ ಶಕ್ತಿ ಅನ್ನೋ ಒಂದು ಪ್ರತಿಭೆ ಇದ್ದರೂ ವಾಗ್ವಿಲಾಸ ದೊರಿಬೇಕು ಅಂತಂದರೆ ಶ್ರೀದೇವಿಯನ್ನು ಆರಾಧಿಸಬೇಕು, ಆಗ ಲಭ್ಯವಾಗತ್ತೆ. ಆದ್ದರಿಂದ ಮಹಾಕವಿಗಳು ಶ್ರೀಚಕ್ರದ ಮೂಲಕ ಶ್ರೀದೇವಿಯನ್ನು ಆರಾಧಿಸುತ್ತಾರೆ ಅಂತ ಇಲ್ಲಿ ಶಂಕರರು ನಮಗೆ ಹೇಳ್ತಾ ಇದ್ದಾರೆ. 24 ದೇವತೆಗಳು ಅಂದರೆ 8 ವಾಗ್ದೇವತೆಗಳು, 12 ಯೋಗಿನಿಯರು, 4 ಆಕರ್ಷಣೀಯ ಶಕ್ತಿಗಳು, ಮಾತೃಕಾ ರೂಪ ಅಂದರೆ ಅಕ್ಷರ ರೂಪವಾದ ತ್ರಿಪುರ ಸುಂದರಿಯನ್ನು ಧ್ಯಾನಿಸಬೇಕು. ಈ ಶಕ್ತಿಗಳ ಶಕ್ತಿ ವಿಸ್ತೀರ್ಣ ಅಪಾರವಾಗಿರುತ್ತೆ. ಶಕ್ತಿ ವಿಸ್ತೀರ್ಣ ಅಂದರೆ ಪ್ರಕಾಶ ಶಕ್ತಿ ಅಂದರೆ ಪ್ರಭಾವ, ಅದರ ಪ್ರಭಾವ ಅಂತ ಅರ್ಥ. ಹಲವು ಕೋಟಿ ಯೋಜನೆಗಳ ದೂರ ಸೂರ್ಯಕಾಂತಿ ಕಿರಣಗಳ ವೇಗವನ್ನು ಮೀರಿರುವಂಥದ್ದು. ಆ ದೇವಿಯ ಶಕ್ತಿಯಲ್ಲಿನ ಒಂದು ಕಿರಣ, ಕರುಣ ಕಿರಣ ಸಾಕು ನಮ್ಮ ಜ್ಞಾನ ದೀಪ ಬೆಳಗೋದಿಕ್ಕೆ. ಆದ್ದರಿಂದ ಯಾರು ಈ ತಾಯಿಯನ್ನು ಮಾತೃಕಾವರ್ಣ ರೂಪಿಣಿಯನ್ನಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಶ್ರೀವಿದ್ಯಾ ಶ್ರೀಚಕ್ರ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡು ಅದ್ಭುತ ಕವಿತಾ ಪಾಂಡಿತ್ಯವನ್ನು ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ 85, 86, 87, 88, 89ನೇ ನಾಮಗಳು ಈ ಥರ ಬರುತ್ತೆ. ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜಾಯೈ ನಮಃ. ವಾಗ್ಭವಕೂಟದ ವರ್ಣನೆ ಇಲ್ಲಿದೆ. ಕ ಎ ಈ ಲ ಹ್ರೀಂ ಎಂಬ ಬೀಜಾಕ್ಷರವಾಗುವ ಕೂಟಗಳ ಶಕ್ತಿಯನ್ನ ಉಳ್ಳವಳಿಗೆ ನಮಸ್ಕಾರ ಅಂತ ಅದರ ಅರ್ಥ ಬರುತ್ತೆ. ಮತ್ತೆ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣ್ಯೈ ನಮಃ. ಮಧ್ಯಕೂಟದ ಅಥವಾ ಕಾಮರಾಜಕೂಟದ ವರ್ಣನೆ ಇದೆ ಇಲ್ಲಿ. ಕಂಠದಿಂದ ಕೆಳಗೆ ಬೀಜಾಕ್ಷರಗಳ ಹ, ಸ, ಕ, ಹ, ಲ, ಹ್ರೀಂ ಇವು ಬೀಜಾಕ್ಷರಗಳು. ಶಕ್ತಿಯನ್ನೇ ಕಂಠದಿಂದ ಕೆಳಗೆ ಸೊಂಟದವರೆಗೆ ರುಂಡವಾಗಿ ಉಳ್ಳವಳಿಗೆ ನಮಸ್ಕಾರ ಅಂತ ಅದರ ಅರ್ಥ ಬರುತ್ತೆ. ನೆಕ್ಸ್ಟ್, ಶಕ್ತಿಕೂಟೈಕ ತಾಪನ್ನ ಕಟ್ಯಧೋಭಾಗಧಾರಿಣ್ಯೈ ನಮಃ. ಶಕ್ತಿಕೂಟದ ವಿವರಣೆ ಇಲ್ಲಿದೆ. ಶಕ್ತಿಕೂಟದ ಬೀಜಾಕ್ಷರಗಳು ಸ, ಕ, ಲ, ಹ್ರೀಂ ಇವು ಬೀಜಾಕ್ಷರಗಳು. ಶಕ್ತಿಯನ್ನೇ ಸೊಂಟದ ಕೆಳಭಾಗವಾಗಿ ಉಳ್ಳವಳಿಗೆ
ಅಂದರೆ ಕಾಲುಗಳು ಉಳ್ಳವಳಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಮೂಲ ಮಂತ್ರಾತ್ಮಿಕಾಯೈ ನಮಃ. 15 ಬೀಜಾಕ್ಷರಗಳ ಮೂಲ ಮಂತ್ರದ ಪಂಚದಶಿ ಆತ್ಮಶಕ್ತಿಯಾಗಿರುವವಳಿಗೆ ನಮಸ್ಕಾರ. ಮೂಲ ಮಂತ್ರಾತ್ಮಿಕಾಯೈ ನಮಃ ಅಂದರೆ ಈ ಥರ ಅರ್ಥ ಬರುತ್ತೆ. ಮತ್ತು ಮೂಲಕೂಟತ್ರಯ ಕಲೇವರಾಯೈ ನಮಃ. ಮೂಲ ಮಂತ್ರದ ವಾಗ್ಭವಕೂಟ, ಮಧ್ಯಕೂಟ, ಶಕ್ತಿಕೂಟ ಈ 3 ಸಮೂಹಗಳಲ್ಲಿಯೂ ಸಗುಣ ರೂಪದಲ್ಲಿರುವವಳಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಪಂಚದಶಿಯ ಭಿನ್ನ ರೂಪವಾದ ಕೂಟತ್ರಯಗಳನ್ನು ಬೇರೆಯಾಗಿ ಉಪದೇಶ ಪಡ್ಕೊಂಡು ಪುನಶ್ಚರಣೆ ಮಾಡಿದ್ರೂ ಕೂಡ ದೇವಿ ಶ್ರೀದೇವಿ ಪ್ರತಿಯೊಂದರಲ್ಲೂ ಪರಿಪೂರ್ಣ ರೂಪದಲ್ಲಿದ್ದು ಅನುಗ್ರಹಿಸುತ್ತಾಳೆ ಅಂತ ಹೇಳಿರೋವಂಥದ್ದು. ಇದನ್ನು ಪುನಃ ಪಠನೆ ಮಾಡಿಕೊಳ್ಳೋದ್ರಿಂದ ಸಕಲ ಕಲಾವಿದನಾಗುವನು, ಮಹಾತ್ಮರ ಅನುಗ್ರಹಕ್ಕೆ ಪಾತ್ರರಾಗೋರು ಆಗ್ತೀವಿ. ಮತ್ತು ಇದನ್ನು ಕಲಿಯೋಣ ಅಲ್ವಾ? ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ಆಡಿಯೋದಲ್ಲಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಿಮಗೆ ಯಾವ ಥರ ಮತ್ತೆ ಕೊಡಬಹುದು, ಇನ್ನೂ ಹೆಚ್ಚು ಏನು ಮಾಡಬಹುದು ಅನ್ನೋದು ನಮಗೆ ಒಂದು ಸೂಚನೆ ಸಿಕ್ಕಾಗತ್ತೆ. ಪ್ರಯತ್ನ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ತಿಳಿಸಿ.